ಇನ್ನು ನಿನ್ನೆ ಚನ್ನಪಟ್ಟಣದ ರಿಸಲ್ಟ್ ಹೊರಹೊಮ್ಮಿದ ನಂತರದಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ನ ನಾಯಕರು ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕರಾದ ಜಿಟಿ ದೇವೇಗೌಡರು ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ನೀಡಿರುವ ಹೇಳಿಕೆ ಸೇನೆ ಪಕ್ಷದ ಕೈ ಬಿಡುವ ಸಾಧ್ಯತೆಯನ್ನ ಹೆಚ್ಚು ಮಾಡ್ತಾ ಇದೆ. ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಶಾಸಕ ಜಿಟಿ ದೇವೇಗೌಡ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ. ಜಿಟಿ ದೇವೇಗೌಡರ ಹೇಳಿಕೆ ನಿಖಿಲ್ ಅವರನ್ನ ಕಣಕ್ಕಿಳಿಸುವ ಅವಶ್ಯಕತೆಯೇ ಇರಲಿಲ್ಲ, ಕಾರ್ಯಕರ್ತರನ್ನ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡುವ ಸಾಧ್ಯತೆಗಳಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಮಾಡಿದ್ದೇ ತಪ್ಪು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರು. ಇಲ್ಲ ಅವತ್ತು ಹೇಳಿದ್ರು ನನಗೆ, ಇಲ್ಲ ನಾವು ಗೆಲ್ಲಲ್ಲ, ಯಾರನ್ನ ಹಾಕಿದ್ರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ. ಇಲ್ಲ ನೀವು ಹಂಗೆ ಅನ್ಬೇಡಿ, ಯೋಗೇಶನ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಜೊತೇಲಿ ಇಟ್ಕೊಳ್ಳಿ, ಯೋಗೇಶ್ವರ್ಗೆ ಜೊತೇಲಿ ಇಟ್ಕೊಳ್ಳಿ ಅಂತ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ, ನಾವು ಹೋಗ್ತಿರ್ಬೇಕಾದ್ರೆ ನಾವು ಯಾರನ್ನ ಹಾಕಿದ್ರು ಗೆಲ್ಲಲ್ಲ, ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಹೇಳಿದ್ದಾರೆ ಅವರು. ಆದರೂ ನಿಖಿಲ್ನೇ ಹಾಕಿದ್ರು, ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರು ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು, ಗೆಲ್ತಿದ್ರು. ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದ್ರು, ಇವರೇ ಗೆಲ್ತಿದ್ರು. ಎರಡರಲ್ಲಿ ಒಂದು ಆಗಬೇಕಿತ್ತು. ಇಲ್ಲ ಒಂದು ಕಡೆ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಆದರು ಅಂತ ಒಂದು ಲೆಕ್ಕಾಚಾರದಲ್ಲಿ. ಈಗ ಅವರೇ ನಾಯಕರು ಅಂದಮೇಲೆ ಸೋಲು ಹೊಣೆ ಇನ್ಯಾರು ಇರ್ತಾರೆ? ದೇವೇಗೌಡರು ಹೊರಕಾದ್ದ? ಕುಮಾರಸ್ವಾಮಿಯವರೇ ಹೊರಬೇಕು, ಇಲ್ಲ ನಿಖಿಲ್ ಹೊರಕಾಯ್ತದ ಪಾಪ. ಆ ಚುನಾವಣೆ ತೊಡಸ್ಕೊಳ್ಳೇ ಇಲ್ಲ, ಪ್ರಚಾರಕ್ಕೂ ಹೋಗಲಿಲ್ಲ ಸರ್. ಪ್ರಚಾರಕ್ಕೆ ಹೋಗಲಿಲ್ಲ ನೀವು? ಮಾರೇ ಎಷ್ಟು ಸತಿ ಹೇಳಿ ನಾನು, ನನ್ನ ಕರೆದೇ ಇಲ್ಲ ಮಾರೇ, ಒಬ್ಬರು ಪಕ್ಷನೂ ಕರೀಲಿಲ್ಲ. ಈಗ ನಿಖಿಲ್ ಜೊತೆ ಸದಸ್ಯತ್ವ ನೋಂದಣಿ ಮಾಡೋಕ್ಕೆ ಬಂದಿದ್ದಾಗ ನಿಖಿಲ್ ಕರೆದ್ರು, ಸುರೇಶ್ ಬಾಬು ಅವರೆಲ್ಲ ಬಂದಿದ್ದರು, ಆ ಸಭೆಗೆ ನಾವು ಹೋಗಿದ್ದೆ. ಈ ಚುನಾವಣೆ ಕರೆದಿರೋ ಹೋಯ್ತಿಲ್ವ ನಾನು? ನಿಖಿಲ್ ಅವ್ರ ಅಭ್ಯರ್ಥಿಯಾಗಿಯೇ ಆಗಲಿ, ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, ಎಚ್ ಡಿ ಕುಮಾರಸ್ವಾಮಿಯವರಾಗಲಿ, ಎಚ್ ಡಿ ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ. ಇನ್ನು ನಿನ್ನೆ ಚನ್ನಪಟ್ಟಣದ ರಿಸಲ್ಟ್ ಹೊರಹೊಮ್ಮಿದ ನಂತರದಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ನ ನಾಯಕರು ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕರಾದ ಜಿಟಿ ದೇವೇಗೌಡರು ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ನೀಡಿರುವ ಹೇಳಿಕೆ ಸೇನೆ ಪಕ್ಷದ ಕೈ ಬಿಡುವ ಸಾಧ್ಯತೆಯನ್ನ ಹೆಚ್ಚು ಮಾಡ್ತಾ ಇದೆ. ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಶಾಸಕ ಜಿಟಿ ದೇವೇಗೌಡ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ. ಜಿಟಿ ದೇವೇಗೌಡರ ಹೇಳಿಕೆ ನಿಖಿಲ್ ಅವರನ್ನ ಕಣಕ್ಕಿಳಿಸುವ ಅವಶ್ಯಕತೆಯೇ ಇರಲಿಲ್ಲ, ಕಾರ್ಯಕರ್ತರನ್ನ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡುವ ಸಾಧ್ಯತೆಗಳಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಮಾಡಿದ್ದೇ ತಪ್ಪು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರು. ಇಲ್ಲ ಅವತ್ತು ಹೇಳಿದ್ರು ನನಗೆ, ಇಲ್ಲ ನಾವು ಗೆಲ್ಲಲ್ಲ, ಯಾರನ್ನ ಹಾಕಿದ್ರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ. ಇಲ್ಲ ನೀವು ಹಂಗೆ ಅನ್ಬೇಡಿ, ಯೋಗೇಶನ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಜೊತೇಲಿ ಇಟ್ಕೊಳ್ಳಿ, ಯೋಗೇಶ್ವರ್ಗೆ ಜೊತೇಲಿ ಇಟ್ಕೊಳ್ಳಿ ಅಂತ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ, ನಾವು ಹೋಗ್ತಿರ್ಬೇಕಾದ್ರೆ ನಾವು ಯಾರನ್ನ ಹಾಕಿದ್ರು ಗೆಲ್ಲಲ್ಲ, ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಹೇಳಿದ್ದಾರೆ ಅವರು. ಆದರೂ ನಿಖಿಲ್ನೇ ಹಾಕಿದ್ರು, ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರು ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು, ಗೆಲ್ತಿದ್ರು. ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದ್ರು, ಇವರೇ ಗೆಲ್ತಿದ್ರು. ಎರಡರಲ್ಲಿ ಒಂದು ಆಗಬೇಕಿತ್ತು. ಇಲ್ಲ ಒಂದು ಕಡೆ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಆದರು ಅಂತ ಒಂದು ಲೆಕ್ಕಾಚಾರದಲ್ಲಿ. ಈಗ ಅವರೇ ನಾಯಕರು ಅಂದಮೇಲೆ ಸೋಲು ಹೊಣೆ ಇನ್ಯಾರು ಇರ್ತಾರೆ? ದೇವೇಗೌಡರು ಹೊರಕಾದ್ದ? ಕುಮಾರಸ್ವಾಮಿಯವರೇ ಹೊರಬೇಕು, ಇಲ್ಲ ನಿಖಿಲ್ ಹೊರಕಾಯ್ತದ ಪಾಪ. ಆ ಚುನಾವಣೆ ತೊಡಸ್ಕೊಳ್ಳೇ ಇಲ್ಲ, ಪ್ರಚಾರಕ್ಕೂ ಹೋಗಲಿಲ್ಲ ಸರ್. ಪ್ರಚಾರಕ್ಕೆ ಹೋಗಲಿಲ್ಲ ನೀವು? ಮಾರೇ ಎಷ್ಟು ಸತಿ ಹೇಳಿ ನಾನು, ನನ್ನ ಕರೆದೇ ಇಲ್ಲ ಮಾರೇ, ಒಬ್ಬರು ಪಕ್ಷನೂ ಕರೀಲಿಲ್ಲ. ಈಗ ನಿಖಿಲ್ ಜೊತೆ ಸದಸ್ಯತ್ವ ನೋಂದಣಿ ಮಾಡೋಕ್ಕೆ ಬಂದಿದ್ದಾಗ ನಿಖಿಲ್ ಕರೆದ್ರು, ಸುರೇಶ್ ಬಾಬು ಅವರೆಲ್ಲ ಬಂದಿದ್ದರು, ಆ ಸಭೆಗೆ ನಾವು ಹೋಗಿದ್ದೆ. ಈ ಚುನಾವಣೆ ಕರೆದಿರೋ ಹೋಯ್ತಿಲ್ವ ನಾನು? ನಿಖಿಲ್ ಅವ್ರ ಅಭ್ಯರ್ಥಿಯಾಗಿಯೇ ಆಗಲಿ,
ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, ಎಚ್ ಡಿ ಕುಮಾರಸ್ವಾಮಿಯವರಾಗಲಿ, ಎಚ್ ಡಿ ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ. ಇನ್ನು ನಿನ್ನೆ ಚನ್ನಪಟ್ಟಣದ ರಿಸಲ್ಟ್ ಹೊರಹೊಮ್ಮಿದ ನಂತರದಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ನ ನಾಯಕರು ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕರಾದ ಜಿಟಿ ದೇವೇಗೌಡರು ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ನೀಡಿರುವ ಹೇಳಿಕೆ ತೆನೆ ಪಕ್ಷದ ಕೈ ಬಿಡುವ ಸಾಧ್ಯತೆಯನ್ನ ಹೆಚ್ಚು ಮಾಡ್ತಾ ಇದೆ. ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಶಾಸಕ ಜಿಟಿ ದೇವೇಗೌಡ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ. ಜಿಟಿ ದೇವೇಗೌಡರ ಹೇಳಿಕೆ ನಿಖಿಲ್ ಅವರನ್ನ ಕಣಕ್ಕಿಳಿಸುವ ಅವಶ್ಯಕತೆಯೇ ಇರಲಿಲ್ಲ, ಕಾರ್ಯಕರ್ತರನ್ನ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡುವ ಸಾಧ್ಯತೆಗಳಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಮಾಡಿದ್ದೇ ತಪ್ಪು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರು. ಇಲ್ಲ, ಅವತ್ತು ಹೇಳಿದ್ರು ನನಗೆ, ಇಲ್ಲ ನಾವು ಗೆಲ್ಲಲ್ಲ, ಯಾರನ್ನ ಹಾಕೋರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ. ಇಲ್ಲ ನೀವು ಹಂಗೆ ಅನ್ಬೇಡಿ, ಯೋಗೇಶನ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಜೊತೇಲಿ ಇಟ್ಕೊಳ್ಳಿ, ಯೋಗೇಶ್ವರ್ಗೆ ಜೊತೇಲಿ ಇಟ್ಕೊಳ್ಳಿ ಅಂತ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ, ನಾವು ಹೋಗ್ತಿರ್ಬೇಕಾದ್ರೆ ನಾವು ಯಾರನ್ನ ಹಾಕೋರು ಗೆಲ್ಲಲ್ಲ, ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಹೇಳಿದ್ದಾರೆ ಅವರು. ಆದರೂ ನಿಖಿಲ್ನೇ ಹಾಕಿದ್ರು, ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರು ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು, ಗೆಲ್ತಿದ್ರು. ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದ್ರು, ಇವರೇ ಗೆಲ್ತಿದ್ರು. ಎರಡರಲ್ಲಿ ಒಂದು ಆಗಬೇಕಿತ್ತು. ಎಲ್ಲ ಒಂದು ಕಡೆ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಆದರು ಅಂತ ಒಂದು ಲೆಕ್ಕಾಚಾರದಲ್ಲಿ. ಈಗ ಅವರೇ ನಾಯಕರು ಅಂದಮೇಲೆ ಸೋಲು ಹೊಣೆ ಇನ್ಯಾರು ಇರ್ತಾರೆ? ದೇವೇಗೌಡರಕ್ಕಾದ್ದ? ಕುಮಾರಸ್ವಾಮಿಯವರೇ ಬರಬೇಕು, ಇಲ್ಲ ನಿಖಿಲ್ ಹೊರಕಾಯ್ತದ ಪಾಪ. ಆ ಚುನಾವಣೆ ತೊಡಸ್ಕೊಳ್ಳೇ ಇಲ್ಲ, ಪ್ರಚಾರಕ್ಕೂ ಹೋಗ್ಲಿಲ್ಲ ಸರ್. ಪ್ರಚಾರಕ್ಕೆ ಹೋಗ್ಲಿಲ್ಲ ನೀವು? ಮಾರೇ ಎಷ್ಟು ಸತಿ ಹೇಳಿ ನಾನು, ನನ್ನ ಕರೆದೇ ಇಲ್ಲ ಮರೆ, ಒಬ್ಬರು ಪಕ್ಷನೂ ಕರೀಲಿಲ್ಲ. ಈಗ ನಿಖಿಲ್ ಜೊತೆ ಸದಸ್ಯತ್ವ ನೋಂದಣಿ ಮಾಡೋಕ್ಕೆ ಬಂದಿದ್ದಾಗ ನಿಖಿಲ್ ಕರೆದ್ರು, ಸುರೇಶ್ ಬಾಬು ಅವರೆಲ್ಲ ಬಂದಿದ್ದರು. ಆ ಸಭೆಗೆ ನಾವು ಹೋಗಿದ್ದೆ. ಈ ಚುನಾವಣೆ ಕರೆದಿರೋ ಹೋಯ್ತಿಲ್ವ ನಾನು? ನಿಖಿಲ್ ಅವ್ರ ಅಭ್ಯರ್ಥಿಯಾಗಿಯೇ ಆಗಲಿ, ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, ಎಚ್ ಡಿ ಕುಮಾರಸ್ವಾಮಿಯವರಾಗಲಿ, ಎಚ್ ಡಿ ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ. ಇನ್ನು ನಿನ್ನೆ ಚನ್ನಪಟ್ಟಣದ ರಿಸಲ್ಟ್ ಹೊರಹೊಮ್ಮಿದ ನಂತರದಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ನ ನಾಯಕರು ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕರಾದ ಜಿಟಿ ದೇವೇಗೌಡರು ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ನೀಡಿರುವ ಹೇಳಿಕೆ ತೆನೆ ಪಕ್ಷದ ಕೈ ಬಿಡುವ ಸಾಧ್ಯತೆಯನ್ನ ಹೆಚ್ಚು ಮಾಡ್ತಾ ಇದೆ. ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಶಾಸಕ ಜಿಟಿ ದೇವೇಗೌಡ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ. ಜಿಟಿ ದೇವೇಗೌಡರ ಹೇಳಿಕೆ ನಿಖಿಲ್ ಅವರನ್ನ